ಚಿತ್ರದುರ್ಗದ ಗೊರ್ಲತ್ತು ಕ್ರಾಸ್ ಬಳಿ ಬಸ್ ಅಪಘಾತ. ಸೀಬರ್ಡ್ ಬಸ್ನಲ್ಲಿ ಸುಮಾರು 29 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಸೀಬರ್ಡ್ ಬಸ್ ಸಂಸ್ಥೆಯ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಬಸ್ನಲ್ಲಿ ಒಟ್ಟು 29 ಜನ ಪ್ರಯಾಣಿಕರಿದ್ರು. ವಿರುದ್ಧ ದಿಕ್ಕಿನಿಂದ ಲಾರಿ ಬಂದು ನಮ್ಮ ಬಸ್ಸಿಗೆ ಗುದ್ದಿದೆ. ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಕಂಟೈನರ್ ಬಂದು ಗುದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸೀಬರ್ಡ್ ಸಂಸ್ಥೆಯ ಮಾಲೀಕ ಮಾಹಿತಿ ಕೊಟ್ಟಿರೋದು. ಸದ್ಯ ಬಸ್ನಲ್ಲಿದ್ದವರ ಪೈಕಿ 16 ಜನರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಮ್ಮ ಬಸ್ನಲ್ಲಿ ಎಲ್ಲ ರೀತಿಯ ಸೇಫ್ಟಿ ಮೆಜರ್ಮೆಂಟ್ ಇತ್ತು ಅಂತ ಸೀಬರ್ಡ್ ಮಾಲೀಕರು ಹೇಳಿಕೆ ಕೊಟ್ಟಿರೋದು. ಬಸ್ನಲ್ಲಿದ್ದವರ ಪೈಕಿ 16 ಜನರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಟ್ಟು 29 ಜನ ಬಸ್ನಲ್ಲಿದ್ರಂತೆ. ಅದರಲ್ಲಿ ಇನ್ನೂ 13 ಜನರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. 16 ಜನರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಸೀಬರ್ಡ್ ಟ್ರಾವೆಲ್ಸ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸೀಬರ್ಡ್ ಬಸ್ನಲ್ಲಿ ಎಷ್ಟು ಜನ ಇರಬಹುದು ಅಂತ ಅಂದ್ಕೋತಾ ಇದ್ವಿ. 29 ಜನ ಇದ್ದಾರೆ. ಅದರಲ್ಲಿ 16 ಜನರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ರೆ ಇನ್ನು 13 ಜನ ಯಾರು ಏನು ಇದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಈಗಾಗಲೇ ಶುರುವಾಗಿರುತ್ತೆ. ತಮ್ಮವ್ರು ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದು ರೀಚ್ ಆಗಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ನೋಡಿದಾಗ ಆಗ ಗೊತ್ತಾಗಿರುತ್ತೆ ಕೆಲವರಿಗೆ ಆಕ್ಸಿಡೆಂಟ್ ಆಗಿ ಹೋಗಿದೆ ಅಂತ. ತಮ್ಮವ್ರ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ ತುಂಬಾ ಟೆನ್ಷನ್ ಅಲ್ಲಿರ್ತಾರೆ. ಸೊ ಅದ್ರ ಬಗ್ಗೆ ಸೀಬರ್ಡ್ ಸಂಸ್ಥೆ ಏನು ವ್ಯವಸ್ಥೆ ಮಾಡಿದ್ಯಂತೆ? ಖಂಡಿತವಾಗ್ಲೂ ಶ್ವೇತಾ, ಏನಂತಂದ್ರೆ ಬೆಂಗಳೂರಿನಿಂದ ಏನು ಸೀಬರ್ಡ್ ಬಸ್ಸು ಶಿವಮೊಗ್ಗ ಟು ಗೋಕರ್ಣಕ್ಕೆ ಹೋಗ್ತಾ ಇತ್ತು ಅನ್ನುವಂಥದ್ದು ಮಾಹಿತಿ ಈಗಷ್ಟೇ ಸಿಗ್ತಾ ಇರುವಂಥದ್ದು. ಅದು ವಯಾ ಶಿವಮೊಗ್ಗ ಟು ಗೋಕರ್ಣ ಹೋಗ್ತಾ ಇದ್ದು ಅನ್ನುವಂಥದ್ದು. ಒಟ್ಟು 29 ಜನ ಪ್ರಯಾಣಿಕರು ಈ ಒಂದು ಸ್ಲೀಪರ್ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನ ಸ್ಲೀಪರ್ಡ್ ಸಂಸ್ಥೆಯ ಸಿಬ್ಬಂದಿಗಳು ನಮಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಏನು ಸಾಕಷ್ಟು ಅಂದ್ರೆ ಅದರಲ್ಲಿ ಸುಮಾರು 16-17 ಜನರ ಮಾಹಿತಿ ಇನ್ನೂ ಸಿಗ್ಬೇಕಷ್ಟೇ ಅನ್ನುವಂಥದ್ದು. ಯಾಕೆಂತಂದ್ರೆ ಇದು ಬಸ್ಸು ಹೋಗ್ಬೇಕಾದ್ರೆ ಅಪೋಸಿಟ್ ನಿಂದ ಬಂದು ಅಪಘಾತವನ್ನ ಬಸ್ಸಿಗೆ ಡಿಕ್ಕಿ ಹೊಡೆದಿರುವಂತದ್ದು ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವೀಕೆಂಡ್ ಜೊತೆಗೆ ಹೊಸ ವರ್ಷದ ಕೊನೆಯದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ರಜೆಯನ್ನ ಹಾಕೊಂಡು ಊರುಗಳಿಗೆ ತೆರಳುತ್ತಾ ಇದ್ರು. ಹೀಗಾಗಿ ಅವರೆಲ್ಲರೂ ಕೂಡ ಇನ್ನೇನು ಶಿವಮೊಗ್ಗ ಮತ್ತೆ ಗೋಕರ್ಣಕ್ಕೆ ಹೊರಟಿದ್ರು. ಕೆಲವರು ಪ್ರವಾಸಕ್ಕೆ ಅಂತಾನೆ ಬೆಂಗಳೂರಿನಿಂದ ಹೊರಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟು 29 ಪ್ರಯಾಣಿಕರು ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಅದರಲ್ಲಿ ಯಾರಿಗೆ ಡೆತ್ ಆಗಿದ್ದಾರೆ ಮತ್ತೆ ಯಾರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಜೊತೆಗೆ ಅಲ್ಲಿನ ಅಂದ್ರೆ ಸೀಬರ್ಡ್ ಬಸ್ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ಅಲ್ಲಿನ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಜಿಲ್ಲೆಗಳಲ್ಲಿ ಏನು ಅವ್ರದ್ದು ಟ್ರಾವೆಲ್ಸ್ ಆಫೀಸ್ಗಳು ಇರ್ತದೆ ಅವ್ರನ್ನು ಕೂಡ ಅಲ್ಲಿಗೆ ಸ್ಥಳಕ್ಕೆ ಕಳಿಸ್ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ 29 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋದು ಸೀಬರ್ಡ್ ಟ್ರಾವೆಲ್ಸ್ನ ಮಾಲೀಕರು ಕೊಟ್ಟಿರುವಂತಹ ಮಾಹಿತಿ. ಆದರೆ ಅದರಲ್ಲಿ 16 ಪ್ರಯಾಣಿಕರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ಇನ್ನುಳಿದ 13 ಪ್ರಯಾಣಿಕರ ಬಗ್ಗೆ ಮತ್ತೊಂದಷ್ಟು ಮಾಹಿತಿ ಗೊತ್ತಾಗಬೇಕಿದೆ. 17ಕ್ಕೂ ಹೆಚ್ಚು ಮಂದಿ ಸಜೀವ ದಹನ ಆಗಿರೋದು ಈ ದುರ್ಘಟನೆಯಲ್ಲಿ. ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದ ಬಳಿ ನಡೆದಂತ ಭೀಕರ ಆಕ್ಸಿಡೆಂಟ್ ಇದು. 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಷ್ಟು ಜನ ಗಾಯಾಳುಗಳು, ಅದರಲ್ಲಿ ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹದಿನೇಳಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ. ಅದರ ಜೊತೆಗೆ 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ. ಬಟ್ ಸೀಬರ್ಡ್ ಸಂಸ್ಥೆಯ ಮಾಲೀಕರು ಹೇಳೋ ಪ್ರಕಾರ 29 ಜನ ಪ್ರಯಾಣಿಸ್ತಾ ಇದ್ರು ಅಂತ. 17 ಮಂದಿಯೇ ಮೃತಪಟ್ಟಿದ್ದಾರೆ ಅಂತ ಅಂದ್ರೂ ಕೂಡ 12 ಜನ ಪ್ರಯಾಣಿಕರು ಹಾಗಾದ್ರೆ ಚಿಕಿತ್ಸೆ ಪಡಿತಾ ಇದ್ದಾರಾ, ಗಾಯಾಳುಗಳಿದ್ದಾರಾ, ಇದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗಬೇಕಾಗಿದೆ. 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕ್ಲಿಯರ್ ಆದಂತಹ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಯಾಕಂದ್ರೆ ನಡೆದಿದ್ದು ಬಹಳ ದೊಡ್ಡ ದುರಂತ. ಇಡೀ ಬಸ್ಸು ಹೊತ್ತಿ ಉರಿದಿದೆ. ಅದರಲ್ಲಿ 17ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದ್ದಾರೆ. ಯಾರ್ಯಾರ ಗುರುತು ಪತ್ತೆ ಆಗಿದೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಒಂದು ಕಡೆ ಈ ಭೀಕರ ಆಕ್ಸಿಡೆಂಟ್, ಮತ್ತೊಂದು ಕಡೆ ರಸ್ತೆಯನ್ನ ಕ್ಲಿಯರ್ ಮಾಡಬೇಕಾಗಿದೆ. ಪೊಲೀಸರು ಬಸ್ನಲ್ಲಿದ್ದಂಥವರನ್ನ ಆಸ್ಪತ್ರೆಗೆ ರವಾನಿಸಿದ್ದಾಗಿದೆ. ಈಗ ಅಲ್ಲಿ ಘಟನೆ ನಡೆದಂತಹ ಸ್ಥಳದಲ್ಲಿ ಆ ಜಾಗವನ್ನ ಕ್ಲಿಯರ್ ಮಾಡಬೇಕಾಗಿದೆ. 30ಕ್ಕೂ ಹೆಚ್ಚು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ಕ್ಲಿಯರ್ ಆಗೋದಕ್ಕೆ ಗಂಟೆಗಟ್ಟಲೆ ಬೇಕೀಗ.
ಹಾಗಾಗಿ ಮೊದಲು ಅದನ್ನ ಕ್ಲಿಯರ್ ಮಾಡಬೇಕಾಗಿದೆ. ಸುಟ್ಟು ಕರಕಲಾದಂತಹ ಬಸ್ಸಿನ ಅವಶೇಷಗಳನ್ನ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಸೀಬರ್ಡ್ ಆಫೀಸ್ನಿಂದ ಹೊರಟಂತಹ ಬಸ್ ಇದು. ಹೊರಟಾಗ ಬಸ್ ಹೇಗಿತ್ತು, ಈಗ ಅಪಘಾತ ಆದ ನಂತರದ ದೃಶ್ಯ ನೋಡ್ತಾ ಇದ್ದೀರಿ. ಬಸ್ಸು ಅನ್ನೋದು ಕೂಡ ಗುರುತು ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಬಸ್ಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.